ಸದ್ಯ ದರ್ಶನ್ ಜೈಲಿನಲ್ಲಿ ಇರೋದ್ರಿಂದ ಡೆವಿಲ್ ಸಿನಿಮಾ ಅವರಿಲ್ಲದೆ ರಿಲೀಸ್ ಆಗ್ತಿರುವುದು ಡಿ ಬಾಸ್ ಅಭಿಮಾನಿಗಳಿಗೆ ಬೇಸರದ ಸಂಗತಿಯಾಗಿದೆ. ಡೆವಿಲ್ ಸಿನಿಮಾ 2 ವರ್ಷಗಳಿಂದ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಿಸಿರುವುದು ಮಾತ್ರವಲ್ಲದೆ ಇದೀಗ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೂ ಹವಾ ಸೃಷ್ಟಿಸುತ್ತಿದೆ. ಡೆವಿಲ್ ಎಲ್ಲೆಲ್ಲಿ ಎಷ್ಟು ಥಿಯೇಟರ್ನಲ್ಲಿ ರಿಲೀಸ್ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಡೆವಿಲ್ ಎಂಟ್ರಿಗೆ ಕೌಂಟ್ಔಟ್, ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್. ಎಲ್ಲೆಲ್ಲೂ ಕಟೌಟ್, ಫ್ಲೆಕ್ಸ್, ಅಬ್ಬರ, ಅಭಿಮಾನದ ನಿಜ ದರ್ಶನ. ಡೆವಿಲ್ 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 ಡಿ ಬಾಸ್ ದರ್ಶನ್ ನಟನೆಯ ಡೆವಿಲ್ ದರ್ಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಳಗಾದ್ರೆ ಮುಂಜಾನೆ 6:30ರಿಂದಲೇ ಬೆಳ್ಳಿ ಪರದೆ ಆವರಿಸಿಕೊಳ್ತಾನೆ ಡೆವಿಲ್. ದರ್ಶನ್ ಸಿನಿ ಕೆರಿಯರ್ ಇದುವರೆಗೂ ಅಷ್ಟು ಸುಲಭವಾಗಿ ಆಗಿದ್ದಲ್ಲ. 0 ಲೆವೆಲ್ ನಿಂದ ಹೀರೋ ಆದವರು, ಸ್ಟಾರ್ ಆದವರು, ಸೂಪರ್ ಸ್ಟಾರ್ ಆಗಿ ಮೆಂಚಿದವರು. ಹಾಗಾಗಿ ಈ ಹಿಂದಿನ 55 ಸಿನಿಮಾಗಳ ಲೆಕ್ಕ ಒಂದಾದ್ರೆ ಇದರ ಲೆಕ್ಕನೇ ಬೇರೆ ಆಗಲಿದೆ. ದರ್ಶನ್ಗೆ ಕೊಂಚ ಬ್ಯಾಡ್ ಟೈಮ್. ಸದ್ಯ ಪರಪ್ಪನ ಅಗ್ರಹಾರದ ಜೈಲಲ್ಲಿದ್ದಾರೆ. ಬಾಸ್, ನೀವು ಎಲ್ಲಿದ್ರೆ ಏನಂತೆ, ಡೆವಿಲ್ ಗೆಲ್ಲಿಸೋದು ನಮ್ಮ ಕರ್ತವ್ಯ ಅಂತ ಇಡೀ ಡಿ ಬಾಸ್ ಅಭಿಮಾನಿಗಳು ಟೊಂಕ ಕಟ್ಟಿ ಪ್ರಮೋಷನ್ಸ್ಗೆ ನಿಂತಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಎಲ್ಲಾ 31 ಜಿಲ್ಲೆಗಳಲ್ಲಿ ಸೆಲೆಬ್ರೇಷನ್ ನೆಕ್ಸ್ಟ್ ಲೆವೆಲ್ಗಿದೆ. ದರ್ಶನ್ ಸೆಲೆಬ್ರಿಟಿಗೆಲ್ಲ ಹಿಂದೆಂದು ಯಾರು ಮಾಡಿರದಂತಹ ಸಂಭ್ರಮಾಚರಣೆ ಮಾಡೋ ಮೂಲಕ ಡೆವಿಲ್ ನ ಹೆಗಲ ಮೇಲೆ ಹೊತ್ತು ಮೆರೆಸುತ್ತಿದ್ದಾರೆ. ಜೆಪಿ ನಗರದ ಸಿದ್ದೇಶ್ವರ ಥಿಯೇಟರ್ ಬಳಿ ಜಸ್ಟ್ ಥಿಯೇಟರ್ಗಳಷ್ಟೇ ಅಲ್ಲ, ಅಲ್ಲಿನ ಬೀದಿಗಳಿಗೂ ವಿಶೇಷ ಲೈಟಿಂಗ್ ಮಾಡಿಸಲಾಗಿದೆ. ಒಂದ್ ಕಡೆ ದರ್ಶನ್ ಭಾವಚಿತ್ರ ಹೊತ್ತು ಜೋಡೆತ್ತು ಮೆರವಣಿಗೆ ಬರ್ತಿರೋ ದೃಶ್ಯ ನೋಡೋಕೆ ಮಜಾ ಕೊಡ್ತಿದೆ. ಜೈಲಿನಿಂದಲೇ ಅಭಿಮಾನಿಗಳಿಗೆ ಪತ್ರ ಬರೆದ ದರ್ಶನ್, ಒಳಗಿನಿಂದಲೇ ಹೊರಗಿರೋ ಫ್ಯಾನ್ಸ್ಗೆ ದಾಸನ ಧೈರ್ಯ. ನಾಳೆ ಅಭಿಮಾನಿಗಳ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಿರೋ ವಿಜಯಲಕ್ಷ್ಮಿ ದರ್ಶನ್ ಪೋಸ್ಟ್ ಮೂಲಕ ಅದನ್ನ ಖಾತರಿಪಡಿಸಿದ್ದಾರೆ. ನರ್ತಕಿ ಥಿಯೇಟರ್ನಲ್ಲಿ ಬೆಳಿಗ್ಗೆ 6:30ರ ಶೋ ನೋಡೋದಾಗಿ ಅಪ್ಡೇಟ್ ಮಾಡಿದ್ದಾರೆ. ಅಲ್ಲದೆ ಜೈಲಿನಿಂದಲೇ ಪ್ರೀತಿಯಿಂದ ಸೆಲೆಬ್ರಿಟಿಗಳಿಗೆ ದರ್ಶನ್ ಒಂದು ಪತ್ರವನ್ನ ಬರೆದು ಅವರ ಅಭಿಮಾನಕ್ಕೆ ಪ್ರೀತಿ ಗೌರವ ತೋರಿದ್ದಾರೆ. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಅಲ್ಲ, ನಾನು ನಿಮ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲ. ಅಲ್ಲದೆ ಆ ಪತ್ರದಲ್ಲಿ ಜನ ಏನ್ ಅನ್ಕೊಂತಾರೆ ಅನ್ನೋದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ, ಯಾವುದೇ ರೀತಿಯ ವದಂತಿಗಳಿಗೆ ಕಿವಿ ಕೊಡಬೇಡಿ, ನಿಮ್ಮನ್ನ ಭೇಟಿಯಾಗುವ ಆ ದಿನಕ್ಕೆ ತುಂಬಾ ಕಾತರನಾಗಿದ್ದೀನಿ, ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ ಅನ್ನೋದನ್ನ ಒಳಗಿನಿಂದಲೇ ಹೊರಗಡೆ ಫ್ಯಾನ್ಸ್ಗೆ ಹೇಳಿದ್ದಾರೆ ದರ್ಶನ್. ಅದೇನೇ ಇರಲಿ, ಕೊಲೆ ಬೇರೆ ಕಲೆ ಬೇರೆ. ಡೆವಿಲ್ ಅನ್ನೋ ಸಿನಿಮಾ ಆಗೋಕೆ ಸಾವಿರಾರು ಮಂದಿಯ ಶ್ರಮವಿದೆ. ಆ ಶ್ರಮ ವ್ಯರ್ಥ ಆಗಬಾರ್ದು ಅನ್ನೋದು ನಮ್ಮ ಆಶಯ. ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲಂ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್. ಲೋಕಲ್ ಅವ್ನ್ ಹೀರೋನೇ, ಅದು ಕಿಕ್ಕಲ್ಲಿದ್ರೆ